ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾಗಿದೆ. ಜೈಲಿನಲ್ಲಿರುವಂತ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾನೆ ಇದ್ದಾವೆ. ಈಗ ಎರಡನೇ ಬಾರಿ ದರ್ಶನ್ ಜೈಲು ಸೇರಿದ್ದಕ್ಕೆ ಕೈದಿಗಳು ಕೂಡ ಅಸಮಾಧಾನಗೊಂಡಿದ್ದಾರೆ ದರ್ಶನ್ ವಿರುದ್ಧ. ಕಾರಣ ಏನು ಅಂತಂದ್ರೆ ಈ ದರ್ಶನ್ ಐರನ್ ಲೆಗ್ಗು, ಈತ ಕಾಲಿಟ್ಟಿದ್ದು ನಮಗೆಲ್ಲ ಸಮಸ್ಯೆ ಶುರುವಾಯಿತು ಅಂತ. ದರ್ಶನ್ ಕಾರಣಕ್ಕಾಗಿ ನಾವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ಕೈದಿಗಳು ಹೇಳ್ತಾ ಇದ್ದಾರೆ. ಹಲವು ಕೈದಿಗಳು ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು, ಈ ವ್ಯಕ್ತಿ ಬಂದಿದ್ದು ಜೈಲಿನ ಪರಿಸ್ಥಿತಿಯೇ ಹಾಳಾಗಿ ಹೋಯಿತು, ನಾವು ಆರಾಮ್ಸೆ ಇದ್ವಿ ಜೈಲಲ್ಲಿ, ಈತ ಬಂದ ನಂತರ ಶುರುವಾಗಿದೆ ನಮಗೆ ಸಿಕ್ಕಾಪಟ್ಟೆ ರೇಡ್ಗಳಾಗ್ತಾ ಇದೆ, ನಾವು ಮೊಬೈಲ್ ಯೂಸ್ ಮಾಡಿಕೊಂಡು ಬೇಕಿದ್ದಂತ ತರಿಸ್ಕೊಂಡು ತಿಂದ್ಕೊಂಡು ಹಾಯ ಆಗಿದ್ವಿ ಜೈಲಲ್ಲಿ. ಯಾವಾಗ ಈತ ಬಂದುಬಿಟ್ಟು ಎಲ್ಲವೂ ಸಮಸ್ಯೆ ಆಗೋದಕ್ಕೆ ಶುರುವಾಯಿತು, ಈತನಿಂದಲೇ ಎಲ್ಲ ಪ್ರಾಬ್ಲಮ್ ಆಗಿದ್ದು ನಮಗೆ ಅಂತ ಕೈದಿಗಳು ಈಗ ದರ್ಶನ್ ವಿರುದ್ಧ ಸಿಟ್ಟಿಗೆದ್ದಿರೋದು. ಐರನ್ ಲೆಗ್ ಈತ ಬಂದಿದ್ದಾನೆ, ಆದಷ್ಟು ಬೇಗ ಹೋಗ್ಲಿ ಈತ, ಅಟ್ಲೀಸ್ಟ್ ಈತನನ್ನ ಕಮಾನ್ ಎತ್ತಿದ್ರು ನಾವು ನೆಮ್ಮದಿಯಾಗಿ ಜೀವನ ಮಾಡ್ತೀವಿ ಅಂತ ಕೈದಿಗಳಿಗೆ ಅಸಮಾಧಾನ. ಈ ವಿಡಿಯೋ ವೈರಲ್ ಆಗಿದ್ದಿರಬಹುದು, ಇದೆಲ್ಲದಕ್ಕೆ ದರ್ಶನ್ ಕಾರಣ ಅಂತ ಕೈದಿಗಳಿಗೆ ಅಸಮಾಧಾನ ಇದೆ. ಈತ ಬಂದ ನಂತರ ಪರಪ್ಪನ ಅಗ್ರಹಾರ ನಿಜಕ್ಕೂ ಜೈಲಿನ ರೀತಿಯಲ್ಲಿ ಅನಿಸ್ತಾ ಇದೆ ನಮಗೆ. ಮೊದಲೆಲ್ಲ ಜೈಲ್ ತರ ಇರಲಿಲ್ಲ, ಅದು ನಾವು ಹಾಯಾಗಿದ್ವಿ, ರೆಸಾರ್ಟ್ ತರ ಇತ್ತು ಜೈಲು, ನಮ್ಮ ಪಾಡಿಗೆ ನಾವಿದ್ವಿ, ಅಧಿಕಾರಿಗಳ ಜೊತೆಗೆ ಡೀಲ್ ಮಾಡ್ಕೊಂಡು ಚೆನ್ನಾಗಿದ್ವಿ. ಈ ದರ್ಶನ್ ಬಂದಿದ್ದೇ ಸಮಸ್ಯೆಯಾಗಿದೆ ನಮಗೆ ಅಂತ ಕೈದಿಗಳು ಈಗ ಸಿಟ್ಟು ಮಾಡ್ಕೊಂಡಿರೋದು. ದರ್ಶನ್ ಜೈಲು ಸೇರಿದ ನಂತರ ಬೇರೆ ಬೇರೆ ಬೆಳವಣಿಗೆಗಳಾಗಿದೆ. ಒಂದು ದರ್ಶನ್ ಕೋರ್ಟಿಗೆ ಹೋಗಿದ್ದು ಸವಲತ್ತುಗಳು ಸಿಗಬೇಕು ಅನ್ನೋ ಕಾರಣಕ್ಕಾಗಿ, ಮತ್ತೊಂದೆಡೆ ಸವಲತ್ತು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಆ ವಿಡಿಯೋಗಳು ವೈರಲ್ ಆಯಿತು. ಆ ವಿಡಿಯೋಗಳು ವೈರಲ್ ಆದ ಬೆನ್ನಿಗೆ ಜೈಲಿನ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಲಾಯಿತು, ಟ್ರಾನ್ಸ್ಫರ್ ಮಾಡಲಾಯಿತು. ಹಲವು ವರ್ಷಗಳಿಂದ ಅಲ್ಲೇ ಇದ್ದಂಥ ಜೈಲಿನ ಅಧಿಕಾರಿಗಳು ಟ್ರಾನ್ಸ್ಫರ್ ಆದರು. IPS ಅಧಿಕಾರಿಯೊಬ್ಬರನ್ನ ಜೈಲಿಗೆ ಉಸ್ತುವಾರಿಯನ್ನಾಗಿ ನೇಮಿಸಲಾಯಿತು. ಇದರ ಪರಿಣಾಮ ನಿಯಮಗಳೆಲ್ಲ ಕಟ್ಟುನಿಟ್ಟಾಗಿದೆ. ಎಲ್ಲ ರೀತಿಯ ಅಲ್ಲಿ ಅಕ್ರಮಗಳಿಗೆ ಬ್ರೇಕ್ ಬಿದ್ದಿದೆ. ಕೈದಿಗಳಿಗೆ ಈಗ ಅನ್ನಿಸ್ತಾ ಇರೋದೇನು ಅಂತಂದ್ರೆ, ದರ್ಶನ್ ಬಂದ ಕಾರಣಕ್ಕಾಗಿ ಈ ರೀತಿ ಆಗಿಬಿಡ್ತು, ದರ್ಶನ್ ಇಲ್ಲದೆ ಇದ್ದಾಗ ಈ ಸಮಸ್ಯೆ ಇರಲಿಲ್ಲ, ದರ್ಶನ್ ಬಂದ ನಂತರ ಅಧಿಕಾರಿಗಳು ಎಲ್ಲವನ್ನೂ ಟೈಟ್ ಮಾಡ್ತಿದ್ದಾರೆ. ಈತ ಐರನ್ ಲೆಗ್, ಈತ ಬಂದಿದ್ದು ನಾವೆಲ್ಲ ಸಮಸ್ಯೆಯನ್ನು ಅನುಭವಿಸುವಂತಾಗಿದೆ ಅಂತ ಕೈದಿಗಳು ಸದ್ಯ ದರ್ಶನ್ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ. ಆದಷ್ಟು ಬೇಗ ಈತ ಹೋಗಿಬಿಟ್ರೆ ಸಾಕಿತ್ತು ಇಲ್ಲಿಂದ, ಈತನನ್ನು ಅಟ್ಲೀಸ್ಟ್ ಒಂದು ಕಮಾನು ಎತ್ತಿ ಬೇರೆ ಜೈಲಿಗಾದರೂ ಹಾಕಿದಿದ್ರೆ, ಹಿಂದೆ ಬಳ್ಳಾರಿ ಜೈಲಿಗೆ ಹಾಕಿದ್ರು, ಆ ರೀತಿ ಏನಾದರೂ ಟ್ರಾನ್ಸ್ಫರ್ ಮಾಡಿ ಕಮಾನು ಎತ್ತಿದ್ದಿದ್ರೆ ನಮಗೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ದರ್ಶನ್ ಬಂದ ಕಾರಣಕ್ಕಾಗಿಯೇ ನಮಗೆ ಇಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಕೈದಿಗಳು ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆ ಅಸಮಾಧಾನ ಕೈದಿಗಳು ಎಲ್ಲಿವರೆಗೆ ಅಂತಂದ್ರೆ, ದರ್ಶನ್ ಬ್ಯಾರಕ್ಕಿಗೆ ಬಂದು ದರ್ಶನ್ಗೆ ಟಾಂಟ್ ಕೊಡುವಂಥ ಕೆಲಸವನ್ನ ಕೂಡ ಮಾಡ್ತಿದ್ದಾರಂತೆ. ಈತ ಐರನ್ ಲೆಗ್ಗು, ಈತ ಬಂದಿಂದ್ರೆ ಸಮಸ್ಯೆ ಆಗಿದೆ ನಮಗೆ ಅಂತ ಕೈದಿಗಳು ಅಸಮಾಧಾನಗೊಂಡಿದ್ದಾರೆ ಅಂತ. ದರ್ಶನ್ ಜೈಲು ಸೇರಿದ ನಂತರನೇ ಅಲ್ಲಿ ಆಗ್ತಾ ಇರುವಂಥ ಅಕ್ರಮಗಳು ಕಾಲಕ್ಕೆ ಹೊರಗೆ ಬರ್ತಾ ಇದೆ, ಬಯಲಿಗೆ ಬರ್ತಾ ಇದೆ. ಪ್ರಮುಖವಾಗಿ ಜೈಲಲ್ಲಿ ಮೊಬೈಲ್ ಸೀಸ್ ಆಗೋದು ನಿರಂತರವಾಗಿ ಆಗ್ತಾ ಇದೆ. ನಿನ್ನೆ ರೇಡ್ ಮಾಡಿದಾಗಲೂ ಕೂಡ ಜೈಲಲ್ಲಿ ಒಂದಿಷ್ಟು ಮೊಬೈಲ್ ಫೋನ್ಗಳು ಪತ್ತೆಯಾಗಿದ್ವು. ಸೊ ಇದೆಲ್ಲವೂ ದರ್ಶನ್ ಬಂದ ನಂತರ ಆಗ್ತಿದೆ ಅನ್ನೋದು ಕೈದಿಗಳ ಸಿಟ್ಟಿಗೆ ಕಾರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.